ನಿನ್ನ ಅಪ್ಪ ಹುಷಾರಾಗಿದ್ದಾರಲ್ವಾ ಬೇಬಿ ಎನ್ನುತ್ತಾ ತನ್ನೊಳಗಿನ ಆ ಚಿಕ್ಕ ಜೀವದೊಂದಿಗೆ ಮಾತಾಡುತ್ತಲೇ ನಿಟ್ಟುಸಿರು ಬಿಟ್ಟಳು ದಿಶಾ. ಅವಳ ಕಣ್ಣುಗಳಿಂದ ಕಣ್ಣೀರು ಜಾರಿತು. ವೃಷಭ್ನನ್ನು ಎಷ್ಟು ಕೋಪದಿಂದ ಬಿಟ್ಟುಕೊಟ್ಟಿದ್ದರೂ ಅವನಿಲ್ಲದೆ ದಿನ ಕಳೆಯುವುದು ಕಷ್ಟವಾಗುತ್ತಿದೆ. ಮನಸ್ಸಿನ ಒಳಗುಳಿಯಲ್ಲಿ ಏನೋ ಎಚ್ಚರಿಕೆಯ ಗಂಟೆ ಮೊಳಗಿದಂತೆ ಅನಿಸಿತು. ದೂರದಲ್ಲಿ ಏನೋ ನಡೆಯುತ್ತಿದೆ. ತನ್ನ ಜೀವನದ ಒಂದು ಭಾಗ ನೋವಿನಲ್ಲಿದೆ ಎಂಬ ವಿಚಿತ್ರ ಅನುಭವ. ಅವಳು ತಕ್ಷಣ ದೇವರ ಕೋಣೆಗೆ ಹೋಗಿ ದೀಪ ಹಚ್ಚಿದಳು. ಅದನ್ನು ಗಮನಿಸಿದ ಇಚ್ಛಾ ಮಗಳ ಬಳಿ ಬಂದು, ಏನಾಯ್ತು ದಿಶಾ, ಇಷ್ಟೊತ್ತಲ್ಲಿ ಯಾಕೆ ದೀಪ ಹಚ್ತಾ ಇದ್ಯಾ ಎಂದಳು. ಏನಿಲ್ಲ ಅಮ್ಮ, ಕಣ್ಣು ಮುಚ್ಚಿದ್ರೆ ಏನೋ ಕೆಡಕಾಗುವಂತೆ ಭಾಸ ಆಗ್ತಿತ್ತು, ಏನೋ ಸರಿಯಿಲ್ಲ ಅನ್ನಿಸ್ತಿತ್ತು, ಅದಕ್ಕೆ ದೀಪ ಹಚ್ಚಿದೆ ಎಂದಳು ಹುಡುಗಿ. ಅದಕ್ಕೆ ಹೇಳೋದು, ಏನೇನೋ ಯೋಚನೆ ಮಾಡಬೇಡ ಅಂತ. ಈ ಸಮಯದಲ್ಲಿ ನಿನ್ನ ಆರೋಗ್ಯ ತುಂಬ ಸೂಕ್ಷ್ಮ. ನಿನ್ನ ಮಾನಸಿಕ ಆರೋಗ್ಯವನ್ನು ನೋಡಿಕೊಳ್ಳೋದು ಅಷ್ಟೇ ಮುಖ್ಯ. ಸರಿ, ಏನಾದರೂ ತಿಂತೀಯಾ? ಹಸಿವಾಗ್ತಾ ಇದೆಯಾ ಹೇಗೆ ಕೇಳಿದಳು ಇಚ್ಛಾ. ಇಲ್ಲ ಅಮ್ಮ, ಯಾಕೋ ಹಸಿವಿಲ್ಲ. ಹಸಿವಾದರೆ ನಾನೇ ಬಂದು ತಿನ್ನುತ್ತೇನೆ ಎಂದು ಹೇಳಿ ರೂಮಿಗೆ ಹೋದಳು. ನಿಟ್ಟುಸಿರು ಬಿಟ್ಟ ಇಚ್ಛಾ ಬೇಸರ ಕಳೆಯಲು ಟಿವಿ ಆನ್ ಮಾಡಿ ಸೋಫಾದಲ್ಲಿ ಕುಳಿತಳು. ಟಿವಿಯಲ್ಲಿ ಬರುತ್ತಿರುವ ಸುದ್ದಿ ಕೇಳಿ ಗಾಬರಿಯಾಯಿತು. ಗೋದಾಮಿನಲ್ಲಿ ಬೆಂಕಿ ಬಿದ್ದಿರುವ ನ್ಯೂಸ್ ಬರ್ತಿತ್ತು. ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಯೋರ್ವನಿಗೆ ಗಂಭೀರ ಏಟಾಗಿರುವ ಸುದ್ದಿಯನ್ನು ತೋರಿಸುತ್ತಿದ್ದರು. ಆದರೆ ಅವನ ಮುಖ ಸ್ಪಷ್ಟವಾಗಿ ತೋರಿಸ್ತಿಲ್ಲ. ಅದನ್ನು ಕಂಡು ಗಾಬರಿಯಾಯಿತು ಇಚ್ಛಾಳಿಗೆ. ವೃಷಭ್ ಅಲ್ಲ ತಾನೆ ಎಂದುಕೊಂಡಳು. ಆಂಬ್ಯುಲೆನ್ಸ್ ಸೈರನ್ ಮೊಳಗಿಸುತ್ತಾ ಆಸ್ಪತ್ರೆಯ ಎಮರ್ಜೆನ್ಸಿ ಗೇಟ್ ಮುಂದೆ ನಿಂತಿತು. ಬಾಗಿಲು ತೆರೆದ ತಕ್ಷಣವೇ ನರ್ಸ್ಗಳು, ವಾರ್ಡ್ ಬಾಯ್ಗಳು ಸ್ಟ್ರೆಚರ್ ಹಿಡಿದು ಓಡಿ ಬಂದರು. ಫೈರ್ ಆಕ್ಸಿಡೆಂಟ್ ಕೇಸ್, ಎಡಭುಜಕ್ಕೆ ಗಾಯ ಆಗಿದೆ, ಹೊಗೆ ಇನ್ಹಲೇಷನ್ ಅನುಮಾನ ಇದೆ ಎಂದು ಪ್ಯಾರಾಮೆಡಿಕ್ ವಿವರಿಸಿದ. ವೃಷಭ್ನನ್ನು ತುರ್ತು ಚಿಕಿತ್ಸಾ ವಿಭಾಗದೊಳಗೆ ತೆಗೆದುಕೊಂಡು ಹೋದರು. ತಲೆಯ ಮೇಲಿನ ಬಿಳಿ ಬೆಳಕು ಅವನ ಕಣ್ಣುಗಳನ್ನು ಚುಚ್ಚಿದಂತೆ ಅನಿಸಿತು. ಅವನ ಹೆಲ್ಮೆಟ್, ಬೆಲ್ಟ್ ಎಲ್ಲವನ್ನು ತೆಗೆದು ಪಕ್ಕಕ್ಕೆ ಇಡಲಾಯಿತು. ರಕ್ತದ ಒತ್ತಡ, ನಾಡಿ, ಉಸಿರಾಟ ಎಲ್ಲವನ್ನು ಮಾನಿಟರ್ಗೆ ಕನೆಕ್ಟ್ ಮಾಡಿದರು. ಎಕ್ಸ್ರೇಗೆ ರೆಡಿ ಮಾಡಿ, ಭುಜ ಫ್ರ್ಯಾಕ್ಚರ್ ಆಗಿರಬಹುದು ಎನ್ನುತ್ತಾ ಡಾಕ್ಟರ್ ಸೂಚನೆ ನೀಡಿದರು. ಗಾಯದ ಭಾಗವನ್ನು ಮತ್ತೆ ಸ್ವಚ್ಛಗೊಳಿಸಿ ನೋವು ಕಡಿಮೆ ಮಾಡುವ ಇಂಜೆಕ್ಷನ್ ನೀಡಿದರು. ಅವನ ಯೂನಿಫಾರ್ಮ್ ಕತ್ತರಿಸಿ ತೆಗೆದು ಆಸ್ಪತ್ರೆಯ ಗೌನ್ ಹಾಕಿಸಿದರು. ತಾತ್ಕಾಲಿಕವಾಗಿ ಭುಜವನ್ನು ಸಪೋರ್ಟ್ನಲ್ಲಿ ಸ್ಥಿರಗೊಳಿಸಿದರು. ಇತ್ತ ರಿಸೆಪ್ಷನ್ ಬಳಿ ಅವನ ಗೆಳೆಯ ಧನುಷ್ ಅಡ್ಮಿಷನ್ ಫಾರ್ಮ್ ತುಂಬುತ್ತಿದ್ದ. ಹೆಸರು? ರಿಸೆಪ್ಷನಿಸ್ಟ್ ಕೇಳಿದಳು. ವೃಷಭ್ ಎಂದ. ನೀವವರು ಫ್ಯಾಮಿಲಿನಾ, ಫ್ರೆಂಡ್ಸಾ? ಬಿಲ್ ನೀವೇ ಪೇ ಮಾಡ್ತೀರಾ ಕೇಳಿದ್ದರು. ಇಲ್ಲ, ಅವರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿಲ್ಲ, ಈಗ ಹೇಳುತ್ತೇನೆ ಎನ್ನುತ್ತಾ ಮೊಬೈಲ್ ಹಿಡಿದು ಪಕ್ಕಕ್ಕೆ ಬಂದನು ಧನುಷ್. ದಿಶಾಳ ನಂಬರ್ ಸಹ ಅವನ ಫೋನಿನಲ್ಲಿತ್ತು. ಆದರೆ ಅವಳು ತವರು ಮನೆಯಲ್ಲಿದ್ದಾಳೆ. ಈಗ ಕರೆ ಮಾಡಿದರೆ ಭಯ ಪಡಬಹುದು. ಅದು ಅಲ್ಲದೆ ಅವಳು ಗರ್ಭಿಣಿ. ಅವಳಿಗೆ ವಿಷಯ ತಿಳಿಸುವುದು ಬೇಡವೆಂದು ಅವನ ಅಮ್ಮನಿಗೆ ಕರೆ ಮಾಡಿದ್ದನು. ಹಲೋ ಅಮ್ಮ, ನಾನು ಧನು ಎಂದನು. ಹೇಳಪ್ಪ ಧನು ಎಂದರು ಊರ್ಮಿಳಾ. ಅವನು ಹೇಳಲು ತುಸು ಹಿಂಜರಿದ. ಆದರೆ ವಿಷಯ ಮುಟ್ಟಿಸಲೇಬೇಕಿತ್ತು. ಅಮ್ಮ, ವೃಷಭ್ಗೆ ಫೈರ್ ಆಕ್ಸಿಡೆಂಟ್ ಆಗಿದೆ. ಭುಜದ ಬಳಿ ನೋವಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೇನೆ. ಈಗಲೇ ಸಿಟಿ ಹಾಸ್ಪಿಟಲ್ಗೆ ಬನ್ನಿ ಅಮ್ಮ ಎಂದಿದ್ದ. ಅದನ್ನು ಕೇಳಿ ಆ ತಾಯಿಯ ಜೀವ ನಿಂತಂತಾಯಿತು. ಅಯ್ಯೋ ದೇವ್ರೆ, ಏನಾಯ್ತು ನನ್ನ ಮಗನಿಗೆ, ಹೇಗಿದ್ದಾನೆ ಎಂದು ಅಳಲು ಶುರು ಮಾಡಿದರು. ಭಯಪಡುವಂಥದ್ದು ಏನೂ ಆಗಿಲ್ಲಮ್ಮ. ಫೈರ್ ಡ್ಯೂಟಿ ವೇಳೆ ಸ್ವಲ್ಪ ಗಾಯ ಆಯಿತು. ಡಾಕ್ಟರ್ ನೋಡ್ತಿದ್ದಾರೆ, ನೀವು ಬೇಗ ಬನ್ನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ. ಅವರಿಗೆ ಕೈಕಾಲುಗಳೇ ಆಡಲಿಲ್ಲ. ಕಣ್ಣೀರು ತೊಡೆದುಕೊಂಡು ಪರ್ಸೆತ್ತಿಕೊಂಡು ಆತುರದಲ್ಲಿ ಆಸ್ಪತ್ರೆಯ ಕಡೆ ಹೊರಟರು. ಇತ್ತ ತುರ್ತು ಚಿಕಿತ್ಸಾ ಕೊಠಡಿಯಲ್ಲಿ ವೃಷಭ್ ಅರೆಮೂರ್ಛೆಯಲ್ಲಿ ಮಲಗಿದ್ದ. ಡಾಕ್ಟರ್ ವರದಿ ನೋಡಿ, ಫ್ರ್ಯಾಕ್ಚರ್ ಸಣ್ಣದು, ಪ್ಲಾಸ್ಟರ್ ಹಾಕಬೇಕು, 2 ದಿನ ಅಬ್ಸರ್ವೇಷನ್ನಲ್ಲಿ ಇಡೋಣ ಎಂದರು. ಅವನನ್ನು ವಾರ್ಡ್ಗೆ ಶಿಫ್ಟ್ ಮಾಡಲಾಯಿತು. ಹಾಸಿಗೆಯ ಪಕ್ಕದಲ್ಲಿ ಸೆಲಿನ್ ಬಾಟಲ್ ನೇತು ಹಾಕಲಾಗಿತ್ತು. ಮಾನಿಟರ್ ನಿಧಾನವಾಗಿ ಮಿಡಿಯುತ್ತಿತ್ತು. ಸ್ವಲ್ಪ ಹೊತ್ತಿನಲ್ಲಿ ದೌಡಾಯಿಸುತ್ತಾ ಒಳಗೆ ಬಂದರು ಊರ್ಮಿಳಾ. ಕಣ್ಣಲ್ಲಿ ಭಯ, ಎದೆಯಲ್ಲಿ ಆತಂಕ. ಮಗನನ್ನು ಆ ಸ್ಥಿತಿಯಲ್ಲಿ ಕಂಡು ತಾಯಿಯ ಹೃದಯ ಒದ್ದಾಡಿತು. ವೃಷಭ್ ಎಂದು ಗೋಳಾಡುತ್ತಾ ಅವನ ಕೈ ಹಿಡಿದುಕೊಂಡು ಕಣ್ಣೀರು ಸುರಿಸಿದರು. ಅವನಿಗೆ ಎಚ್ಚರವೇ ಇರಲಿಲ್ಲ. ಎಷ್ಟು ಸಲ ಹೇಳಿದ್ದೆ, ಈ ಕೆಲಸ ತುಂಬ ಅಪಾಯ ಮಗನೇ, ಬಿಟ್ಟು ಬಿಡು ಅಂತ. ನನ್ನ ಮಾತೆ ಕೇಳಿಲ್ವಲ್ಲ ಮಗನೇ ನೀನು ಎಂದು ಕಣ್ಣೀರಾದರು. ಊರ್ಮಿಳಾ ಒಂದೇ ಸಮನೆ ಕಣ್ಣೀರು ಹಾಕುತ್ತಾ ಕುಳಿತಿದ್ದರು. ಅವನಿಗೆ ಎಚ್ಚರವೇ ಇರಲಿಲ್ಲ. ಔಷಧಿಯ ಪರಿಣಾಮದಿಂದ ನಿದ್ರೆಯಲ್ಲಿದ್ದ. ಮೇಡಮ್, ಡಾಕ್ಟರ್ ನಿಮ್ಮನ್ನು ಕರೀತಿದ್ದಾರೆ ಬನ್ನಿ ಎಂದಳು ನರ್ಸ್. ಕಣ್ಣೀರು ತೊಡೆದುಕೊಂಡ ಊರ್ಮಿಳಾ ಡಾಕ್ಟರ್ ಕ್ಯಾಬಿನ್ಗೆ ಹೋದರು. ಬನ್ನಿ ಕೂತ್ಕೊಳ್ಳಿ ಎಂದರು ಡಾಕ್ಟರ್. ಅವರ ಎದುರು ಕುಳಿತರು ಊರ್ಮಿಳಾ. ಸ್ಕ್ಯಾಪುಲಾ ಭಾಗದಲ್ಲಿ ಸಣ್ಣ ಫ್ರ್ಯಾಕ್ಚರ್ ಆಗಿದೆ, ಆದರೆ ಗಂಭೀರವಾಗಿಲ್ಲ. ಹೊಗೆ ಒಳಗೆ ಹೋಗಿರುವ ಲಕ್ಷಣಗಳು ಇವೆ. 2 ದಿನ ಅಬ್ಸರ್ವೇಷನ್ನಲ್ಲಿ ಇಡಬೇಕು ಎಂದು ಡಾಕ್ಟರ್ ಶಾಂತವಾಗಿ ಹೇಳಿದರು. ಡಾಕ್ಟರ್, ನನ್ನ ಮಗನಿಗೆ ಏನೂ ಅಪಾಯ ಇಲ್ಲ ಅಲ್ವಾ? ಅವನು ಎಷ್ಟೋ ಸಲ ಹೇಳಿದರೂ ಕೇಳೋದಿಲ್ಲ. ಈ ಕೆಲಸ ಬಿಡು ಅಂದರೂ ಕೇಳಲ್ಲ. ಈಗ ಇಂಥ ಸ್ಥಿತಿ ತಂದ್ಕೊಂಡಿದ್ದಾನೆ. ಹೇಗಾದರೂ ಮಾಡಿ ಸರಿ ಮಾಡಿ ಎಂದು ಅವರು ಕೈ ಮುಗಿದುಕೊಂಡರು. ಡಾಕ್ಟರ್ ಸಾಂತ್ವನ ತುಂಬುವಂತೆ ಹೇಳಿದರು.
ಅಮ್ಮ ಭಯ ಪಡಬೇಡಿ, ಪ್ರಾಣಾಪಾಯ ಇಲ್ಲ, ಗಾಯವಾಗಿದೆ ಅಷ್ಟೇ, ರೆಸ್ಟ್ ಮಾಡಬೇಕು. ಅದೃಷ್ಟವಶಾತ್ ಭುಜದ ಮೇಲೆ ಬಿದ್ದಿದೆ, ತಲೆಗೆ ಅಥವಾ ಬೇರೆ ಸೂಕ್ಷ್ಮ ಜಾಗಗಳಿಗೆ ಬಿದ್ದಿದ್ರೆ ಅಪಾಯ ಆಗ್ತಾ ಇತ್ತು ಎಂದರು. ಇನ್ನು ಎಷ್ಟು ದಿನ ಅವನು ಹೇಗೆ ಇರಬೇಕು ಡಾಕ್ಟರ್ ಕೇಳಿದರು. 2 ದಿನ ಅಬ್ಸರ್ವೇಷನ್ನಲ್ಲಿ ಇಡೋಣ, ನೋವಿರುತ್ತದೆ, ಅದಕ್ಕಾಗಿ ಪೇನ್ ಮ್ಯಾನೇಜ್ಮೆಂಟ್ ಕೊಡುತ್ತಿದ್ದೇವೆ. ಪ್ಲಾಸ್ಟರ್ ಹಾಕಿ ಕೆಲ ದಿನ ಫಿಸಿಯೋಥೆರಪಿ ಮಾಡಿದರೆ ಸರಿಯಾಗುತ್ತದೆ ಎಂದರು. ಅವರ ಮನಸ್ಸು ಇನ್ನೂ ಸಮಾಧಾನವಾಗಲಿಲ್ಲ. ಅವನು ಮನೆ ವಿಷಯದಿಂದಲೂ ಸ್ವಲ್ಪ ಟೆನ್ಷನ್ ಮಾಡಿಕೊಂಡಿದ್ದಾನೆ ಡಾಕ್ಟರ್ ಎಂದು ನಿಧಾನವಾಗಿ ಹೇಳಿದ್ದರು. ಮಾನಸಿಕ ಒತ್ತಡ ಇದ್ದರೆ ದೇಹದ ಗಮನ ತಪ್ಪೋದು ಸಹಜ. ಈಗ ಅವರಿಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಅವರ ಜೊತೆಗೆ ಇರಿ, ಬೇಗ ಚೇತರಿಸಿಕೊಳ್ತಾರೆ ಎಂದರು ಡಾಕ್ಟರ್. ಮಗನ ಬಳಿ ಬಂದು ಅವನ ತಲೆಯನ್ನು ಸವರಿದರು. ನನಗೆ ನಿನ್ನನ್ನು ಬಿಟ್ಟು ಬೇರೆ ಯಾರೋ ಇದ್ದಾರೆ. ಇಷ್ಟು ವರ್ಷ ನಾನು ಉಸಿರಾಡ್ತಾ ಇರೋದೇ ನಿನಗೋಸ್ಕರ. ದೇವ್ರೆ, ನನ್ನ ಮಗನ ಜೀವನದಲ್ಲಿ ಯಾಕೆ ಹೀಗೆ ಆಟವಾಡ್ತಾ ಇದ್ಯಾ? ಅವನೇನು ಅನ್ಯಾಯ ಮಾಡಿದ್ದಾನೆ ಅಂತ ಅವನ ಹಣೆ ಬರಹದಲ್ಲಿ ಬರೀ ನೋವನ್ನೇ ಬರೆದಿದ್ಯಾ? ಚಿಕ್ಕ ವಯಸ್ಸಿನಿಂದ ತಂದೆಯ ಪ್ರೀತಿ ಸಿಗಲಿಲ್ಲ. ಕಾಲೇಜ್ ದಿನಗಳನ್ನು ಎಂಜಾಯ್ ಮಾಡುವ ಸಮಯಕ್ಕೆ ಮನೆಯ ಜವಾಬ್ದಾರಿ ತಗೊಂಡ. ತನಗೋಸ್ಕರ ಅಂತ ಏನನ್ನೂ ಮಾಡಿಕೊಳ್ಳಿಲ್ಲ. ಮದುವೆ ಆದಮೇಲಾದರೂ ಖುಷಿಯಾಗಿ ಇಡ್ತಾನೆ ಅಂದ್ಕೊಂಡಿದ್ದೆ, ಆದರೆ ಈಗ ಹೀಗಾಯಿತು ಎಂದು ಕಣ್ಣೀರು ಹಾಕಿದರು. ಇತ್ತ ನ್ಯೂಸ್ ನೋಡುತ್ತಿದ್ದ ಇಚ್ಛಾಳಿಗೆ ಗಾಬರಿಯಾಯಿತು. ಅಯ್ಯೋ ದೇವ್ರೆ, ಏನಾಗಿದೆ ಅಲ್ಲಿ? ಆ ಹುಡುಗ ಯಾರು? ವೃಷಭನೇನಾ ಎಂದು ಕಳವಳಗೊಂಡಳು. ಕೂಡಲೇ ಊರ್ಮಿಳಾರಿಗೆ ಕರೆ ಮಾಡಿದ್ದಳು ಇಚ್ಛಾ. ಹಲೋ ಎಂದರು ಊರ್ಮಿಳಾ ಕಣ್ಣೀರು ತೊಳೆದುಕೊಂಡು. ಹಲೋ ಊರ್ಮಿಳಾರವ್ರೆ, ವೃಷಭೆಲ್ಲಿ? ಅವನು ಹುಷಾರಾಗಿದ್ದಾನಾ ಕೇಳಿದ್ದಳು. ಊರ್ಮಿಳಾ ಅಳಲು ಶುರು ಮಾಡಿದರು. ಅವಳಿಗೆ ಗಾಬರಿಯಾಯಿತು. ಏನಾಯಿತು? ನಾನು ನ್ಯೂಸಲ್ಲಿ ನೋಡಿದ್ದು ನಿಜಾನಾ? ಅಲ್ಲಿ ತೋರಿಸ್ತಾ ಇರೋದು ವೃಷಭ್ ಬಗ್ಗೆನಾ? ಆತಂಕದಲ್ಲಿ ಕೇಳಿದಳು. ಹೌದು, ಈಗ ಆಸ್ಪತ್ರೆಯಲ್ಲಿದ್ದಾನೆ ಎಂದರು. ಊರ್ಮಿಳಾರ ಮಾತು ಕೇಳಿ ಆತಂಕವಾಯಿತು ಇಚ್ಛಾಳಿಗೆ. ಅಯ್ಯೋ ದೇವ್ರೆ, ಅವನೀಗ ಹೇಗಿದ್ದಾನೆ? ಜೀವಕ್ಕೆ ಏನೂ ಅಪಾಯ ಇಲ್ಲ ತಾನೆ ಕೇಳಿದಳು. ಅವನಿಗೆ ಪ್ರಜ್ಞೆ ಇಲ್ಲ, ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದಾರೆ. ಈ ವಿಷಯನ ದಿಶಾಗೆ ಹೇಳಬೇಡಿ, ಮೊದಲೇ ಗರ್ಭಿಣಿ ಅವಳು, ತುಂಬ ಗಾಬರಿ ಮಾಡಿಕೊಳ್ತಾಳೆ ಎಂದರು. ಎಷ್ಟೇ ಆದರೂ ಸೊಸೆಯ ಮೇಲೆ ಕಾಳಜಿ ಇದೆ. ಯಾವ ಆಸ್ಪತ್ರೆಯಲ್ಲಿದ್ದೀರಾ? ನಾನು ಈಗಲೇ ಬರ್ತೀನಿ ಎಂದಳು ಇಚ್ಛಾ. ಸಿಟಿ ಹಾಸ್ಪಿಟಲ್ನಲ್ಲಿ. ಆಯಿತು, ನಾನು ಈಗಲೇ ಬರ್ತೀನಿ ಎಂದು ಕಾಲ್ ಕಟ್ ಮಾಡಿದ್ದಳು. ಈ ವಿಷಯ ದಿಶಾಳಿಗೆ ತಿಳಿದರೆ? ಇಲ್ಲ, ಅವಳಿಗೆ ತಿಳಿಯಕೂಡದು ಎಂದು ತನ್ನ ಅತ್ತೆ ಮಾವನ ಬಳಿ ಓಡಿ ಬಂದ ಇಚ್ಛಾ, ಮಾವ, ವೃಷಭ್ ಆಸ್ಪತ್ರೆಯಲ್ಲಿದ್ದಾನೆ, ಇವತ್ತು ಡ್ಯೂಟಿ ಮಾಡುವಾಗ ಏಟಾಗಿದ್ಯಂತೆ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಮಾವ. ದಿಶಾ ರೂಮ್ನಲ್ಲಿದ್ದಾಳೆ, ಅವಳಿಗೆ ವಿಷಯ ಗೊತ್ತಿಲ್ಲ, ಅವಳನ್ನು ಸ್ವಲ್ಪ ನೋಡ್ಕೊಳ್ಳಿ ಎಂದಳು. ಅದನ್ನು ಕೇಳಿ ಅವರಿಗೂ ಆತಂಕವಾಯಿತು. ಏನಮ್ಮ ಹೇಳ್ತಾ ಇದ್ಯಾ? ಈಗ ಹೇಗಿದ್ದಾನಂತೆ ಕೇಳಿದರು. ಏನೂ ಗೊತ್ತಿಲ್ಲ ಮಾವ, ಅವರ ತಾಯಿಗೆ ಫೋನ್ ಮಾಡಿದ್ದೆ, ಆಸ್ಪತ್ರೆಯಲ್ಲಿದ್ದಾರಂತೆ. ಆಯಿತು, ನೀನು ಹೊರಡು, ಎಲ್ಲರೂ ಹೋದರೆ ದಿಶಾಗೆ ಅನುಮಾನ ಬರುತ್ತೆ ಎಂದರು ದುಷ್ಯಂತ್. ಅವಳು ತಲೆ ಆಡಿಸಿ ಅಲ್ಲಿಂದ ಹೊರಟಳು. ದಿಶಾಳಿಗೆ ಅದರ ಪರಿವೇ ಇರಲಿಲ್ಲ. ಸ್ವಲ್ಪ ಆಯಾಸವಾಗಿದ್ದರಿಂದ ನಿದ್ದೆಗೆ ಜಾರಿದ್ದಳು. ಸಂಜೆ ಆಫೀಸ್ ಮುಗಿಸಿ ಮನೆಗೆ ಬಂದಿದ್ದ ಕೈವಲ್ಯ. ಅಧಿರ ತನ್ನ ಅತ್ತೆಯಂದಿರ ಜೊತೆ ಮೂವಿ ಕನೆಕ್ಟ್ ಮಾಡಿ ನೋಡುತ್ತಿದ್ದಳು. ಕೈಯಲ್ಲಿ ಚಿಪ್ಸ್ ಪ್ಯಾಕೆಟ್ ಇತ್ತು. ಗಂಡನನ್ನು ನೋಡುತ್ತಿದ್ದ ಹಾಗೆ ಅಪ್ಪನನ್ನ ಕಂಡು ಓಡಿ ಬರುವ ಮಕ್ಕಳ ಹಾಗೆ ಅವನ ಹತ್ತಿರ ಓಡಿದಳು. ಹೇ, ಏನಿದು ನಿನ್ನ ಅವತಾರ? ನಿನ್ನ ಮೂವಿ ಹುಚ್ಚನ್ನ ಅಮ್ಮ ಚಿಕ್ಕಮ್ಮನಿಗೂ ಹಿಡಿಸಿದ್ಯಾ ಎಂದನು. ಇಲ್ಲಪ್ಪ, ಅವರೇ ಕೇಳಿದ್ದು, ಬೋರ್ ಆಗ್ತಿದೆ, ಮೂವಿ ಕನೆಕ್ಟ್ ಮಾಡು ಅಂತ ಎಂದಳು. ಅವನು ನಿಟ್ಟುಸಿರು ಬಿಟ್ಟು ಅವಳನ್ನ ರೂಮಿಗೆ ಕರೆತಂದನು. ವಿಷಯ ಗೊತ್ತಿಲ್ವಾ ನಿನ್ಗೆ ಕೇಳಿದನು. ಯಾವ ವಿಷಯ? ನೀನು ನ್ಯೂಸ್ ನೋಡಿದ್ರೆ ತಾನೇ ಗೊತ್ತಾಗೋದು. ಇವತ್ತು ಯಾವುದೋ ಗೋಡೌನ್ಗೆ ಬೆಂಕಿ ಬಿದ್ದು ಅಲ್ಲಿಗೆ ಹೋಗಿದ್ದ ವೃಷಭ್ಗೆ ತುಂಬ ಏಟಾಗಿ ಆಸ್ಪತ್ರೆಗೆ ಸೇರಿಸಿದಾರಂತೆ. ನ್ಯೂಸಲ್ಲೆಲ್ಲ ಅದೇ ಸುದ್ದಿ ಎಂದನು. ಅದನ್ನು ಕೇಳಿ ಅವಳ ಕೈಯಲ್ಲಿದ್ದ ಚಿಪ್ಸ್ ಪ್ಯಾಕೆಟ್ ಕೆಳಗೆ ಬಿತ್ತು. ಏನು? ವೃಷಭ್ ಈಗ ಹೇಗಿದ್ದಾನೆ? ಅವನಿಗೆ ಏನೂ ಆಗಿಲ್ಲ ತಾನೆ ಎಂದಳು ಆತಂಕದಿಂದ. ಅದರ ಬಗ್ಗೆ ಏನೂ ಗೊತ್ತಿಲ್ಲ, ಸಿಟಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಎಂದಾಗ ಅವಳ ಕಣ್ಣಲ್ಲಿ ನೀರು ತುಂಬಿತು. ಎಷ್ಟೇ ಆದರೂ ಅವನವಳ ಗೆಳೆಯ. ತಾನು ಅಪಾಯದಲ್ಲಿ ಇದ್ದಾಗಲೂ ಎಷ್ಟೋ ಬಾರಿ ಸಹಾಯ ಮಾಡಿದ್ದಾನೆ. ನಾವು ಹೋಗಿ ಅವನನ್ನು ನೋಡ್ಕೊಂಡು ಬರೋಣ ಕೆಪಿ ಎಂದಳು ಅಳುತ್ತಾ. ಈಗ್ಲಾ? ಬೇಡ, ದಿಶಾ ಕೂಡ ಅಲ್ಲೇ ಇದ್ರೆ ಏನು ಮಾಡ್ತೀಯಾ ಎಂದನು. ಅಂದಿನ ಹಾಗೆ ಮತ್ತೆ ಹೆಂಡತಿಗೆ ಅವಮಾನ ಆಗೋದು ಅವನಿಗೆ ಇಷ್ಟವಿರಲಿಲ್ಲ. ದಿಶಾ ಇದ್ರೆ ವಾಪಸ್ ಬಂದು ಬಿಡೋಣ, ನನಗೆ ತುಂಬ ಭಯ ಆಗ್ತಿದೆ. ಪಾಪ, ಅವನಿಗೆ ಏನಾಗಿದೆಯೋ ಏನೋ, ಪ್ಲೀಸ್ ಕರ್ಕೊಂಡು ಹೋಗು ಎಂದು ಅಳತೊಡಗಿ ಬಿಟ್ಟಳು. ಮಡದಿಯನ್ನು ಹೇಗೆ ಸಮಾಧಾನ ಪಡಿಸಬೇಕೆಂದು ತೋಚಲಿಲ್ಲ ಕೈವಲ್ಯನಿಗೆ. ಅಧಿರ, ಈಗ ಯಾಕೆ ಅಳೋದು? ಅವನಿಗೆ ಏನೂ ಆಗಿಲ್ಲ, ನಾಳೆ ಬೆಳಗ್ಗೆ ಹೋಗೋಣ ಎಂದನು. ಇಲ್ಲ, ನಾನು ಈಗಲೇ ಹೋಗಬೇಕು. ಅವನು ನಮಗೆ ಮಾಡಿರುವ ಸಹಾಯಗಳನ್ನು ಮರಿಬಾರ್ದು ಕೆಪಿ. ನಾನು ಕಿಡ್ನ್ಯಾಪ್ ಆಗಿದ್ದಾಗ ಅವನು ಕೂಡ ಬಂದು ಸಹಾಯ ಮಾಡಿದ್ದಾನೆ. ನನ್ನ ಮತ್ತು ದಿಶಾ ಮಧ್ಯೆ ಎಷ್ಟೇ ಮನಸ್ತಾಪ ಇದ್ರೂ ವೃಷಭ್ ಜೊತೆ ಒಳ್ಳೆ ಬಾಂಧವ್ಯ ಇದೆ. ಇಂಥ ಸಮಯದಲ್ಲಿ ಯೋಚಿಸಬಾರ್ದು ಎಂದಳು. ಅವನು ನಿಟ್ಟುಸಿರು ಬಿಟ್ಟು, ಸರಿ, ಬೇಗ ರೆಡಿಯಾಗು, ಹೋಗಿ ನೋಡ್ಕೊಂಡು ಬರೋಣ ಎಂದನು. ಅವಳು ತಲೆ ಆಡಿಸಿ ಅವಸರದಲ್ಲಿ ಸೀರೆಯುಟ್ಟು ರೆಡಿಯಾದಳು.
ಇಬ್ಬರು ಆಸ್ಪತ್ರೆಗೆ ಹೊರಟು ನಿಂತರು. ಆಗ ಸುವರ್ಣ, ಹುಷಾರು, ಕತ್ತಲಾಗ್ತಿದೆ, ನೋಡ್ಕೊಂಡು ಬೇಗ ಬಂದ್ಬಿಡಿ, ಹೋಗುವಾಗ ಹಣ್ಣುಗಳನ್ನು ತಗೊಂಡು ಹೋಗಿ ಎಂದರು. ಅವರು ತಲೆ ಆಡಿಸಿ ಅಲ್ಲಿಂದ ಹೊರಟರು. ಇತ್ತ ದಿಶಾ ಎಚ್ಚರಗೊಂಡು ಮೆಲ್ಲಗೆ ಮೈ ಮುರಿದಳು. ಮಲಗಿ ಎದ್ದಿದ್ರಿಂದ ಮನಸ್ಸು ಸ್ವಲ್ಪ ಶಾಂತವಾಗಿತ್ತು. ಮತ್ತೆ ಹೊಟ್ಟೆ ಹಸಿಯಲು ಶುರುವಾಗಿತ್ತು. ಇತ್ತೀಚೆಗೆ ಹೆಚ್ಚೇ ಹಸಿವಾಗುತ್ತದೆ. ನಿಮಿಷಕ್ಕೊಮ್ಮೆ ಏನಾದರೂ ತಿನ್ನಬೇಕು ಅನಿಸುತ್ತದೆ. ಎದ್ದು ಮುಖ ತೊಳೆದು ಹೊರಗೆ ಬಂದಳು. ಹಾಲ್ನಲ್ಲಿ ಯಾರೂ ಇರಲಿಲ್ಲ. ಅಡುಗೆ ಮನೆಗೆ ಬಂದಳು. ಅಮ್ಮ ಎಲ್ಲಿ ಹೋದರು ಎಂದುಕೊಳ್ಳುತ್ತಾ ಹಣ್ಣುಗಳನ್ನು ಕಟ್ ಮಾಡಿ ಬೌಲ್ಗೆ ಹಾಕಿಕೊಂಡು ಸೋಫಾದಲ್ಲಿ ಬಂದು ಕುಳಿತಳು ದಿಶಾ. ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿದ್ದರಿಂದ ದೋಸೆ ಹಿಟ್ಟು ಇತ್ತು. ಅಮ್ಮ ಚೆನ್ನಾಗಿ ದೋಸೆ ಹಾಕ್ತಾರೆ, ದೋಸೆ ತಿನ್ನಬೇಕು ಅನ್ನಿಸ್ತಿದೆ. ಅಮ್ಮ ಎಲ್ಲಿ ಹೋದರು ಎಂದುಕೊಳ್ಳುತ್ತಾ ಮೆಟ್ಟಿಲು ಹತ್ತಿ ಇಚ್ಛಾಳ ರೂಮಿನತ್ತ ಹೋಗುವಾಗ ತನ್ನ ಅಜ್ಜಿ ತಾತನ ರೂಮಿನ ಬಳಿ ಅವಳ ಕಾಲುಗಳು ನಿಂತವು. ಅವರ ಮಾತುಗಳು ಕೇಳಿಸುತ್ತಿತ್ತು ಹುಡುಗಿಗೆ. ತಾತ ಇಷ್ಟು ಗಾಬರಿಯಾಗಿ ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಎಂದು ಅಲ್ಲೇ ನಿಂತಳು. ಈಗ ಹೇಗಿದ್ದಾನೆ ಇಚ್ಛಾ ಅವನು? ಡಾಕ್ಟರ್ ಏನು ಹೇಳಿದರು? ಜೀವಕ್ಕೇನು ಅಪಾಯ ಇಲ್ಲ ತಾನೆ ಕೇಳ್ತಿದ್ರು ದುಷ್ಯಂತ್. ಹೌದಾ? ಮತ್ತೆ ಊರ್ಮಿಳಾ ಅವರು ಅಲ್ಲೇ ಇದ್ದಾರಾ? ಅವರಿಗೆ ಸ್ವಲ್ಪ ಧೈರ್ಯ ತುಂಬು. ಇಂಥ ಸಮಯದಲ್ಲಿ ತುಂಬ ಕುಗ್ಗಿ ಹೋಗಿರ್ತಾರೆ ಎಂದಾಗ ಅವಳ ಹೃದಯ ಬಡಿತ ಜೋರಾಯಿತು. ತಾತ ಅತ್ತ ಬಗ್ಗೆ ಮಾತಾಡ್ತಾ ಇದ್ದಾರಾ? ಏನಾಯಿತು ಅತ್ತೆಗೆ ಎಂದು ಆತಂಕಗೊಂಡಳು ದಿಶಾ. ಸರಿ, ದಿಶಾ ಮಲಗಿದ್ದಾಳೆ, ನೀನು ಬೇಗ ಬಂದು ಬಿಡು, ನಾವು ನಾಳೆ ಹೋಗಿ ನೋಡ್ತೇವೆ. ಆಮೇಲೆ ಅವಳು ಎದ್ದು ನಿನ್ನನ್ನು ಕೇಳಿದರೆ ಕಷ್ಟ ಎಂದಾಗ ದಿಶಾಳ ಕೈಗಳು ಸಣ್ಣಗೆ ನಡುಗಿದವು. ಅಂದರೆ ನನ್ನಿಂದ ಏನನ್ನೋ ಮುಚ್ಚಿಡ್ತಿದ್ದಾರೆ, ಏನಾಗಿದೆ ಎಂದು ತಕ್ಷಣ ಬಾಗಿಲು ತಳ್ಳಿಕೊಂಡು ಒಳಗೆ ಬಂದಿದ್ದಳು. ಅವಳನ್ನು ಕಂಡು ಗಾಬರಿಯಿಂದ ಕಾಲ್ ಕಟ್ ಮಾಡಿಬಿಟ್ಟರು ದುಷ್ಯಂತ್. ತಾತ ಅಮ್ಮನ ಜೊತೆ ಮಾತಾಡ್ತಾ ಇದ್ರಾ? ಯಾರ ಆಸ್ಪತ್ರೆಯಲ್ಲಿರೋದು ಕೇಳಿದಳು. ಅವರಿಗೆ ಏನು ಹೇಳಬೇಕು ತಿಳಿಯಲಿಲ್ಲ. ಅದು ಇಲ್ಲ ದಿಶಾ, ಅವಳ ಫ್ರೆಂಡ್ ಯಾರೋ ಆಸ್ಪತ್ರೆಯಲ್ಲಿ ಇದ್ದಾರಂತೆ, ನೋಡೋಕ್ಕೆ ಹೋಗಿದ್ದಾಳೆ ಎಂದರು. ಸುಳ್ಳು ಹೇಳಬೇಡಿ ತಾತ, ಈಗಷ್ಟೇ ಅತ್ತೆ ಬಗ್ಗೆ ಮಾತಾಡ್ತಾ ಇದ್ರಿ, ಏನಾಗಿದೆ ಅವರಿಗೆ? ಮತ್ತೆ ವೃಷಭ್ ಎಂದು ಕೇಳುವಾಗಲೇ ಅವಳ ಹೃದಯ ನಡುಗಿತು. ವೃಷಭ್ಗೆ ಏನಾಯಿತು? ಯಾರು ಆಸ್ಪತ್ರೆಯಲ್ಲಿರೋದು ಹೇಳಿ ತಾತ ಏದುಸಿರು ಬಿಡುತ್ತಾ ಕೇಳಿದ್ದಳು. ಇನ್ನು ಮುಚ್ಚಿಡಲು ಆಗಲಿಲ್ಲ ಅವರಿಂದ. ಹೌದು ದಿಶಾ, ವೃಷಭ್ ಆಸ್ಪತ್ರೆಯಲ್ಲಿದ್ದಾನೆ, ಫೈರ್ ಆಕ್ಸಿಡೆಂಟ್ ಆಗಿದೆ ಎಂದು ಸತ್ಯ ಹೇಳಿದರು. ಕಥೆ ಮುಂದುವರಿಯುತ್ತದೆ. ದಯವಿಟ್ಟು ಎಲ್ಲರೂ ಈ ಹೊಸ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.